ನನ್ನ ಪ್ರೀತಿ ವಿದ್ಯಾರ್ಥಿಗಳೇ, ನಿಮ್ಮ ರಾಮ್ ಟ್ಯೂಷನ್ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು 7th ಕ್ಲಾಸ್ ಯೂನಿಟ್ 5 ದ ವಂಡರ್ ಬೌಲ್ ಘಟಕದ ಪೂರ್ಣವಾದ ಮಾಹಿತಿಯನ್ನು ಪಡೆಯೋಣ. ಮೊದಲು ಘಟಕದ ಪ್ರಿಪರೇಟರಿ ಆ್ಯಕ್ಟಿವಿಟಿಯನ್ನು ತಿಳಿದುಕೊಳ್ಳೋಣ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ವಿದ್ಯಾರ್ಥಿಗಳೇ, ಪಾಂಡವರು ಪಗಡೆ ಆಟದಲ್ಲಿ ಸೋತು ವನವಾಸಕ್ಕೆಂದು ಕಾಡಿಗೆ ಹೋಗಿರುತ್ತಾರೆ. ಆಗ ಅಲ್ಲಿ ನಡೆದ ಕಥೆಯೊಂದನ್ನು ಇಲ್ಲಿ ನೀಡಿದ್ದಾರೆ. ವಿದ್ಯಾರ್ಥಿಗಳೇ, Pleased with Yudhishthira's prayers, Lord Surya gave him a ಅಕ್ಷಯ ಪಾತ್ರ. ಪಾಂಡವರಲ್ಲಿ ಹಿರಿಯವನಾದ ಯುಧಿಷ್ಠರನ ಪ್ರಾರ್ಥನೆಯನ್ನು ಮೆಚ್ಚಿದ ಸೂರ್ಯದೇವನು ಅಕ್ಷಯ ಪಾತ್ರೆಯನ್ನು ನೀಡುತ್ತಾನೆ. ಇಟ್ ವುಡ್ ಗಿವ್ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೀಲ್. ದ್ರೌಪದಿಯ ಊಟವು ಮುಗಿಯುವವರೆಗೂ ಮಾತ್ರ ನಾವು ಕೇಳಿದಷ್ಟು ಆಹಾರವನ್ನು ಈ ಅಕ್ಷಯ ಪಾತ್ರೆಯು ನೀಡುತ್ತದೆ ಎಂದು ಸೂರ್ಯದೇವನು ಹೇಳುತ್ತಾನೆ. ದ ಪಾಂಡವಾಸ್ ಯೂಸ್ಡ್ ದಿಸ್ ಡ್ಯೂರಿಂಗ್ ದೇರ್ ಎಕ್ಸೈಲ್. ಪಾಂಡವರು ಈ ಅಕ್ಷಯ ಪಾತ್ರೆಯನ್ನು ತಮ್ಮ ವನವಾಸದ ಕಾಲದಲ್ಲಿ ಬಳಸುತ್ತಿರುತ್ತಾರೆ. ಇಟ್ ಈಸ್ ಸೋ ಹ್ಯಾಪನ್ಡ್ ದ್ಯಾಟ್ ದುರ್ವಾಸ ಆ್ಯಂಡ್ ಹೀಸ್ ಡಿಸೇಬಲ್ಸ್ ಅರೈವ್ಡ್ ಆ್ಯಟ್ ಯುಧಿಷ್ಠಿರಾಸ್ ಡೆವ್ಲಿಂಗ್. ನೋಡ್ರಿ, ಒಮ್ಮೆ ಒಂದು ದಿನ ದುರ್ವಾಸ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಪಾಂಡವರು ವಾಸಿಸುವ ಸ್ಥಳಕ್ಕೆ ಬರ್ತಾರೆ. ವಿದ್ಯಾರ್ಥಿಗಳೇ, ದುರ್ವಾಸ ಆಸ್ಕ್ಡ್ ಯುಧಿಷ್ಠಿರ ಟು ಅರೇಂಜ್ ಫುಡ್ ಫಾರ್ ಹಿಮ್ ಆ್ಯಂಡ್ ಹೀಸ್ ಡಿಸೇಬಲ್ಸ್. ದುರ್ವಾಸ ಮುನಿಗಳು ಯುಧಿಷ್ಠಿರನಿಗೆ ನನಗೆ ಹಾಗೂ ನನ್ನ ವಿದ್ಯಾರ್ಥಿಗಳಿಗೆ ಊಟದ ವ್ಯವಸ್ಥೆ ಮಾಡಿಸು ಎಂದು ಹೇಳುತ್ತಾರೆ. ದೇರ್ ವಾಸ್ ನೋ ಫುಡ್ ಲೆಫ್ಟ್ ಟು ಸರ್ವ್ ದೆಮ್. ಆದರೆ ಯಾವುದೇ ಆಹಾರ ಪದಾರ್ಥಗಳು ಉಳಿದಿರುವುದಿಲ್ಲ. ಸಿನ್ಸ್ ದ್ರೌಪದಿ ಹ್ಯಾಡ್ ಆಲ್ರೆಡಿ ಫಿನಿಶ್ಡ್ ಹರ್ಸ್. ಆಗ ತಾನೇ ದ್ರೌಪದಿಯು ಎಲ್ಲರಿಗೂ ಊಟ ಬಡಿಸಿ ತಾನೂ ಊಟ ಮಾಡಿಬಿಟ್ಟಿರುತ್ತಾಳೆ. ದಿ ಪಾಂಡವಾಸ್ ಬಿಕೇಮ್ ಆಂಕ್ಸಸ್. ಪಾಂಡವರು ಸಮಸ್ಯೆಗೆ ಒಳಗಾಗ್ತಾರೆ. ವಿದ್ಯಾರ್ಥಿಗಳೇ, ಅವರ ಬಳಿ ಅಕ್ಷಯ ಪಾತ್ರೆ ಇರುತ್ತೆ. ಅದು ಬೇಡಿದ್ದನ್ನು ಬೇಕಾದಷ್ಟು ಪ್ರಮಾಣದಲ್ಲಿ ನೀಡುತ್ತಿರುತ್ತದೆ. ಆದರೆ ಯಾವಾಗ ದ್ರೌಪದಿಯ ಊಟ ಮಾಡುವುದಕ್ಕಿಂತ ಮುಂಚೆ ಅವಳ ಊಟ ಮುಗಿದ ನಂತರ ಅದು ಏನನ್ನೂ ನೀಡುವುದಿಲ್ಲ. ಕಾರಣ ಸೂರ್ಯದೇವ ಇದನ್ನೇ ಹೇಳಿ ಅವನಿಗೆ ಅಕ್ಷಯ ಪಾತ್ರೆಯನ್ನು ನೀಡುತ್ತಾರೆ. ಹೀಗಾಗಿ ಅವರು ಸಮಸ್ಯೆಗೆ ಒಳಗಾಗ್ತಾರೆ. ದಿ ಸೇಜ್ ಆ್ಯಂಡ್ ಹೀಸ್ ಡಿಸೇಬಲ್ಸ್ ಹೂ ವೇರ್ ಬಾತಿಂಗ್ ಇನ್ ದಿ ರಿವರ್ ವುಡ್ ರಿಟರ್ನ್ ಫಾರ್ ಫುಡ್ ಸೂನ್. ದುರ್ವಾಸರು ಹಾಗೂ ಅವರ ಶಿಷ್ಯರು ಸ್ನಾನಕ್ಕೆಂದು ನದಿಗೆ ತೆಳೆದಿರುತ್ತಾರೆ. ಅವರು ಬರುವ ಒಳಗಾಗಿ ಇವರು ಊಟವನ್ನು ಸಿದ್ಧಪಡಿಸಬೇಕು ಎಂದು ಗುರುಗಳು ಹೇಳಿರುತ್ತಾರೆ. ದ್ರೌಪದಿ ಪ್ರೇಯರ್ ಟು ಲಾರ್ಡ್ ಕೃಷ್ಣ ಫಾರ್ ಹೆಲ್ಪ್. ಆಗ ದ್ರೌಪದಿಯು ಕೃಷ್ಣನನ್ನು ಪ್ರಾರ್ಥಿಸುತ್ತಾಳೆ. ಕೃಷ್ಣ ಅಪಿಯರ್ಡ್ ಆ್ಯಂಡ್ ಆಸ್ಕ್ಡ್ ದ್ರೌಪದಿ ಟು ಬ್ರಿಂಗ್ ದಿ ಅಕ್ಷಯ ಪಾತ್ರ. ಕೃಷ್ಣನು ಪ್ರತ್ಯಕ್ಷನಾಗಿ ಸಮಸ್ಯೆಯನ್ನು ಆಲಿಸಿ ಅಕ್ಷಯ ಪಾತ್ರೆಯನ್ನು ತರಲು ತಿಳಿಸುತ್ತಾನೆ. ಆನ್ ಲುಕಿಂಗ್ ಕ್ಲೋಸ್ಲಿ ಆಟ್ ದ ಬೌಲ್. ಪಾತ್ರೆಯನ್ನು ಹತ್ತಿರದಿಂದ ಸೂಕ್ಷ್ಮವಾಗಿ ವೀಕ್ಷಿಸುತ್ತಾನೆ. ಕೃಷ್ಣ ಫೌಂಡ್ ಎ ಸಿಂಗಲ್ ಗ್ರೇನ್ ಆಫ್ ರೈಸ್ ಆ್ಯಂಡ್ ಹಿ ಏಟ್ ಇಟ್. ಅಕ್ಷಯ ಪಾತ್ರೆಯಲ್ಲಿ ಒಂದು ಅನ್ನದ ಅಗಳು ಕಂಡುಬರುತ್ತದೆ. ಅದನ್ನೇ ತಾನು ತಿಂದು ಬಿಡುತ್ತಾನೆ. ಹಿ ವಾಸ್ ಸ್ಯಾಟಿಸ್ಫೈಡ್ ವಿತ್ ದಿ ಮೀಲ್. ಅವನಿಗೆ ಊಟ ಮಾಡಿದಷ್ಟೇ ತೃಪ್ತಿಯಾಗುತ್ತದೆ. ಹೀಸ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಟರ್ನ್ ಮೇಡ್ ದುರ್ವಾಸ ಆ್ಯಂಡ್ ಆಲ್ ಹೀಸ್ ಡಿಸೇಬಲ್ಸ್ ಫೀಲ್ ಸೋ ಫುಲ್ಲಿ ಫೆಡ್ ದ್ಯಾಟ್ ದೇ ನೆವರ್ ಕೇಮ್ ಟು ಯುಧಿಷ್ಠಿರಾಸ್ ಹೌಸ್. ನೋಡಿ ವಿದ್ಯಾರ್ಥಿಗಳೇ, ಕೃಷ್ಣನಿಗೆ ಹೊಟ್ಟೆ ತುಂಬಿದ ತಕ್ಷಣ ದುರ್ವಾಸ ಹಾಗೂ ಅವರ ಶಿಷ್ಯರಿಗೂ ಕೂಡ ಹೊಟ್ಟೆ ತುಂಬಿ ಬಿಡುತ್ತದೆ. ಹೀಗಾಗಿ ಸ್ನಾನಕ್ಕೆಂದು ಹೋದವರು ಯುಧಿಷ್ಠಿರನ ಮನೆಗೆ ಅವರು ಬರುವುದೇ ಇಲ್ಲ. ಅಂದರೆ ವಿದ್ಯಾರ್ಥಿಗಳೇ, ದೇವರಲ್ಲಿ ನಾವು ಅಚಲವಾದ ನಂಬಿಕೆಯನ್ನು ಇಡಬೇಕು. ಅವನು ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತಾನೆ. ಇದರ ಬಗ್ಗೆ ಅನುಮಾನ ಬೇಡ ವಿದ್ಯಾರ್ಥಿಗಳೇ. ಈಗ ಪಾಠದ ಸಾರಾಂಶವನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಅದಕ್ಕಿಂತ ಮುಂಚೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ತಿಳಿದುಕೊಳ್ಳೋಣ. ಹೂ ಗೇವ್ ದ ಅಕ್ಷಯ ಪಾತ್ರ ಟು ಯುಧಿಷ್ಠಿರ? ಲಾರ್ಡ್ ಸೂರ್ಯ ಗೇವ್ ದ ಅಕ್ಷಯ ಪಾತ್ರ ಟು ಯುಧಿಷ್ಠಿರ. ವಾಟ್ ವಾಸ್ ದಿ ಸ್ಪೆಷಲ್ ಅಬೌಟ್ ದಿ ಅಕ್ಷಯ ಪಾತ್ರ? ಅಕ್ಷಯ ಪಾತ್ರ ವುಡ್ ಗಿವ್ಸ್ ಅನ್ಲಿಮಿಟೆಡ್ ಫುಡ್. Who arrived in the house of Pandavas? Durvasa and his disciples arrived in the house of the Pandavas. What was the Yudhishthira worried about? Yudhishthira worried
because there was no food left to serve the Durvasa and his disciples. When did Draupadi pray for help? There was no food left to serve the Durvasa and his disciples. On that time, Draupadi prayed to Krishna for help. How did Krishna satisfy Durvasa and his disciples? Krishna found a single grain of rice and he ate it. He was satisfied by the meal. His satisfaction in turn made Durvasa and all his disciples feel so fully fed that they never came to Yudhishthira's house. Last question. Discuss how from an unknown quarter help arrives when it is needed the most. If we have firm faith in God, He will definitely arrive in time and solve our problems. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಪ್ರಿಪರೇಟರಿ ಆಕ್ಟಿವಿಟಿ ಹಾಗೂ ಅದರ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೀರಿ. ಇನ್ನು ಪಾಠದ ವಿವರಣೆ ಹಾಗೂ ಹೊಸ ಪದಗಳ ಅರ್ಥಗಳನ್ನು ಕೂಡ ತಿಳಿದುಕೊಳ್ಳೋಣ. ದಿ ವಂಡರ್ ಬೌಲ್. ಫಸ್ಟ್ ಪ್ಯಾರಾ. ದಿ ಓಲ್ಡ್ ಕಪಲ್ ಫಿಲೋಮನ್ ಆ್ಯಂಡ್ ಬ್ಯಾಸುಯಸ್ ಲಿವ್ಡ್ ಇನ್ ಎ ಹಟ್ ಆನ್ ಎ ಮೌಂಡ್. ದಿಬ್ಬದ ಮೇಲಿರುವ ಗುಡಿಸಲಿನಲ್ಲಿ ವೃದ್ಧ ದಂಪತಿಗಳು ವಾಸವಾಗಿರುತ್ತಾರೆ. ದೇ ವರ್ಕ್ಡ್ ಹಾರ್ಡ್ ಇನ್ ದೇರ್ ಫಾರ್ಮ್ ಆ್ಯಂಡ್ ವೇರ್ ಓನ್ಲಿ ಏಬಲ್ ಟು ಗೆಟ್ ಆಸ್ ಮಚ್ ಫುಡ್ ಆಸ್ ನೀಡೆಡ್. ಏಬಲ್ ಸಾಮರ್ಥ್ಯ, ಹಾರ್ಡ್ ಪರಿಶ್ರಮ, ನೀಡೆಡ್ ಅವಶ್ಯಕತೆ. ಅವರು ಹೊಲದಲ್ಲಿ ಪರಿಶ್ರಮದಿಂದ ಕೆಲಸ ಮಾಡುತ್ತಿರುತ್ತಾರೆ. ಅವರು ಎಷ್ಟೊಂದು ಬಡವರಾಗಿರುತ್ತಾರೆ ಅಂದರೆ ಆ ದಿನದ ದುಡಿಮೆ ಆ ದಿನದ ಆಹಾರಕ್ಕೆ ಸಾಕಾಗುತ್ತಿರುತ್ತದೆ. ಯಟ್ ದೇ ವೇರ್ ಸೋ ಕೈಂಡ್ ದ್ಯಾಟ್ ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿದೌಟ್ ಫುಡ್. ಕೈಂಡ್ ದಯಾಳು, ಸ್ಟ್ರೇಂಜರ್ ಅಪರಿಚಿತರು, ಲೆಟ್ ಕಳಿಸು. ಅವರು ಎಷ್ಟೊಂದು ದಯಾಳುಗಳಾಗಿರುತ್ತಾರೆ ಅಂದರೆ ಅವರ ಬಾಗಿಲಿಗೆ ಬಂದ ಅಪರಿಚಿತರನ್ನು ಊಟ ಮಾಡಿಸದೆ ಕಳಿಸುತ್ತಿರಲಿಲ್ಲ. ವಿದ್ಯಾರ್ಥಿಗಳೇ, ದೇ ವೆಲ್ಕಮ್ಡ್ ದಿ ಗೆಸ್ಟ್ ವಿತ್ ಜಾಯ್ ಆ್ಯಂಡ್ ಶೇರ್ಡ್ ದೇರ್ ಓನ್ ಮೀಲ್ ವಿತ್ ಹಿಮ್. ವೆಲ್ಕಮ್ಡ್ ಸ್ವಾಗತಿಸು, ಗೆಸ್ಟ್ ಅತಿಥಿ, ಜಾಯ್ ಸಂತೋಷ, ಶೇರ್ಡ್ ಹಂಚು, ಮೀಲ್ ಊಟ. ಊಟ ಮಾಡುವ ಸಮಯಕ್ಕೆ ಯಾರಾದರೂ ಅತಿಥಿಗಳು ಬಂದರೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ತಮಗೆ ಮಾಡಿರುವ ಅಡುಗೆಯನ್ನು ಅವರಿಗೆ ನೀಡುತ್ತಿದ್ದರು. ಸೆಕೆಂಡ್ ಪ್ಯಾರಾ ನೋಡೋಣ ವಿದ್ಯಾರ್ಥಿಗಳೇ. ಒನ್ ಈವ್ನಿಂಗ್ ದೇ ಫಿನಿಶ್ಡ್ ದೇರ್ ಸಪ್ಪರ್ ಆ್ಯಂಡ್ ಸ್ಯಾಟ್ ಆಟ್ ದಿ ಡೋರ್. ಈವ್ನಿಂಗ್ ಸಂಜೆ, ಸಪ್ಪರ್ ರಾತ್ರಿ ಊಟ. ಒಂದು ದಿನ ಅವರು ಸಂಜೆ ತಮ್ಮ ಊಟವನ್ನು ಮುಗಿಸಿ ಬಾಗಿಲ ಬಳಿ ಕುಳಿತಿರುತ್ತಾರೆ. ಸಡನ್ಲಿ ದೇ ಹರ್ಡ್ ದ ಬಾರ್ಕಿಂಗ್ ಆಫ್ ಡಾಗ್ಸ್ ಆ್ಯಂಡ್ ಶೌಟೆಡ್ ಆಫ್ ಬಾಯ್ಸ್ ಇನ್ ದ ವಿಲೇಜ್. ಹರ್ಡ್ ಕೇಳಿಸಿಕೊಳ್ಳು, ಬಾರ್ಕಿಂಗ್ ಬೊಗಳುವುದು, ಶೌಟೆಡ್ ಚೀರಾಡು. ತಕ್ಷಣ ಅವರಿಗೆ ನಾಯಿಗಳು ಬೊಗಳುವ ಹಾಗೂ ಹುಡುಗರು ಚೀರಾಡುವ ಶಬ್ದ ಕೇಳಿಸುತ್ತದೆ. ಸೂನ್ ದಿ ನಾಯ್ಸ್ ಗ್ರೀವ್ ಲೌಡರ್. ನಾಯ್ಸ್ ಗದ್ದಲ, ಲೌಡರ್ ಹೆಚ್ಚಾವು. ತಕ್ಷಣ ಚೀರಾಟದ ಪ್ರಮಾಣ ಹೆಚ್ಚಾದಂತೆ ಕಾಣಿಸುತ್ತದೆ. ಫಿಲೋಮನ್ ಸಾ ಟೂ ಸ್ಟ್ರೇಂಜರ್ಸ್ ಆಟ್ ಹೂಮ್ ದಿ ವಿಲೇಜ್ ಬಾಯ್ಸ್ ಹೂಟೆಡ್ ಆ್ಯಂಡ್ ದಿ ಡಾಗ್ಸ್ ಬಾರ್ಕ್ಡ್. ಹೂಟೆಡ್ ಗೇಲಿ ಮಾಡು. ವಿಲೇಜ್ ಬಾಯ್ಸ್ ಹಳ್ಳಿ ಹುಡುಗರು. ಹಳ್ಳಿಯ ಹುಡುಗರು ಅಪರಿಚಿತರನ್ನು ಗೇಲಿ ಮಾಡುತ್ತಿರುತ್ತಾರೆ, ಅದಕ್ಕಾಗಿ ನಾಯಿಗಳು ಬೊಗಳುತ್ತಿರುತ್ತವೆ. ಇದನ್ನು ಫಿಲೋಮನ್ ದೂರದಿಂದಲೇ ನೋಡ್ತಾನೆ. ಫಿಲೋಮನ್ ಸೇಡ್ ಟು ಹೀಸ್ ವೈಫ್, ಲುಕ್ ಆಟ್ ದೀಸ್ ಬಾಯ್ಸ್, ದೇ ಇಲ್ ಟ್ರೀಟ್ ದ ಪೂರ್ ಸ್ಟ್ರೇಂಜರ್ಸ್. ಲುಕ್ ನೋಡು, ಇಲ್ ಟ್ರೀಟ್ ಅವಮಾನ ಮಾಡು, ಪೂರ್ ಬಡ. ನೋಡು ಆ ಹುಡುಗರನ್ನು, ಆ ಬಡ ಅಪರಿಚಿತರನ್ನು ಹೇಗೆ ಅವಮಾನ ಮಾಡುತ್ತಿದ್ದಾರೆ ಎಂದು ಹೇಳ್ತಾನೆ. ಐ ಶಾಲ್ ಗೋ ಆ್ಯಂಡ್ ಬ್ರಿಂಗ್ ದೆಮ್. ನಾನು ಹೋಗಿ ಅವರನ್ನು ಕರೆದುಕೊಂಡು ಬರುವೆನು. ಯು ಗೋ ಆ್ಯಂಡ್ ಸಿ ಇಫ್ ದೇರ್ ಈಸ್ ಎನಿ ಫುಡ್ ಟು ಗಿವ್ ದೆಮ್. ನೀನು ಅವರಿಗೆ ಕೊಡಲು ಏನಾದರೂ ಆಹಾರ ಉಳಿದಿದೆ ನೋಡು ಎಂದು ಹೆಂಡತಿಗೆ ಹೇಳಿ ಹೊರಟು ಹೋಗ್ತಾನೆ. ಥರ್ಡ್ ಪ್ಯಾರಾ ನೋಡಿ. ಫಿಲೋಮನ್ ವೆಂಟ್ ಡೌನ್ ಟು ಮೀಟ್ ದ ರ್ಯಾಗ್ಡ್ ನ್ಯೂ ಕಮರ್ಸ್. ಮೀಟ್ ಭೇಟಿಯಾಗು, ರ್ಯಾಗ್ಡ್ ಹರಿದ ಬಟ್ಟೆ ಧರಿಸಿದ, ನ್ಯೂ ಕಮರ್ಸ್ ಹೊಸಬರು. ಫಿಲೋಮನ್ ಕೆಳಗಡೆ ಇಳಿದು ಹೋಗಿ ಆ ಹರಿದು ಬಟ್ಟೆ ಧರಿಸಿದ ಹೊಸಬರನ್ನು ಭೇಟಿ ಮಾಡುತ್ತಾನೆ. ಹಿ ಡ್ರಾಬ್ಯಾಕ್ ದ ಡಾಗ್ಸ್ ಆ್ಯಂಡ್ ಸೇಡ್ ವೆಲ್ಕಮ್ ಸ್ಟ್ರೇಂಜರ್ಸ್. ಅವನು ನಾಯಿ ಹಾಗೂ ಹುಡುಗರನ್ನು ಓಡಿಸುತ್ತಾನೆ ಹಾಗೂ ಅಪರಿಚಿತರಿಗೆ ಸ್ವಾಗತ ಕೋರುತ್ತಾನೆ. ಹಿ ಟುಕ್ ದೆಮ್ ಇನ್ ಟು ಹೀಸ್ ಪೂರ್ ಕಾಟೇಜ್ ಆ್ಯಂಡ್ ಮೇಡ್ ದೆಮ್ ಸಿಟ್ ಆಟ್ ದಿ ಟೇಬಲ್. ಅವರನ್ನು ತಮ್ಮ ಬಡ ಗುಡಿಸಲಿಗೆ ಕರೆದುಕೊಂಡು ಹೋಗ್ತಾನೆ.
ಆದರದಿಂದ ಕೂಡಿಸುತ್ತಾನೆ. ದೇ ಲುಕ್ಡ್ ವೆರಿ ಟಯರ್ಡ್. ಲುಕ್ಡ್ ನೋಡು, ಟಯರ್ಡ್ ದಣಿವು, ಅವರು ತುಂಬ ದಣಿವಾದಂತೆ ಕಾಣಿಸ್ತಿರ್ತಾರೆ. ಇನ್ನು ಫೋರ್ತ್ ಪ್ಯಾರಾ ವಿದ್ಯಾರ್ಥಿಗಳೇ, ಬ್ಯಾಸಿಯಸ್ ಪ್ಲೇಸ್ಡ್ ಎ ಸ್ಮಾಲ್ ಬೌಲ್ ಆಫ್ ಮಿಲ್ಕ್ ಆನ್ ದ ಟೇಬಲ್ ಆ್ಯಂಡ್ ಸೇಡ್. ಬ್ಯಾಸಿಯಸ್ ಒಂದು ಸಣ್ಣ ಬಟ್ಟಲಿನಲ್ಲಿ ಹಾಲನ್ನು ತಂದು ಕೊಡುತ್ತಾಳೆ. ದಿಸ್ ಈಸ್ ಆಲ್ ದ್ಯಾಟ್ ಐ ಹ್ಯಾವ್ ಫಾರ್ ಯುವರ್ಸ್. ಇದು ಅಷ್ಟೇ ನಮ್ಮಲ್ಲಿ ಉಳಿದಿರೋದು. ಹೌ ಐ ವಿಶ್ ಯು ಹ್ಯಾಡ್ ಕಮ್ ಎ ಲಿಟಲ್ ಅರ್ಲಿಯರ್ ಬೇಗನೆ. ಸ್ವಲ್ಪ ಸಮಯ ಮುಂಚಿತವಾಗಿ ಬಂದಿದ್ದರೆ ಚೆನ್ನಾಗಿರುತ್ತಿತ್ತು. ವಿ ಶುಡ್ ಹ್ಯಾವ್ ಶೇರ್ಡ್ ಅವರ್ ಸಪ್ಪರ್ ವಿತ್ ಯು. ನಾವು ನಮ್ಮ ಊಟವನ್ನೇ ನಿಮಗೆ ಕೊಟ್ಟು ಬಿಡುತ್ತಿದ್ದೆವು. ನೋಡಿ ಎಷ್ಟೊಂದು ಅವರಲ್ಲಿ ಒಳ್ಳೆಯತನ ಇತ್ತು ನೋಡಿ ವಿದ್ಯಾರ್ಥಿಗಳೇ. ಫಿಫ್ತ್ ಪ್ಯಾರಾ, ಡೋಂಟ್ ವರಿ ಗುಡ್ ಲೇಡಿ. ವರಿ ಚಿಂತೆ, ಲೇಡಿ ಮಹಿಳೆ. ಅವರ ಒಳ್ಳೆಯತನವನ್ನು ನೋಡಿದ ಅತಿಥಿಯು ಚಿಂತೆ ಮಾಡಬೇಡಮ್ಮ ತಾಯಿ ಎಂದು ಹೇಳುತ್ತಾನೆ. ಆಲ್ ವಿಲ್ ಬಿ ವೆಲ್. ಎಲ್ಲವೂ ಚೆನ್ನಾಗಿದೆ. ಯುವರ್ ಕೈಂಡ್ನೆಸ್ ಮೇಕ್ಸ್ ದಿಸ್ ಡ್ರಿಂಕ್ ಎ ಫೀಸ್ಟ್ ಟು ಅಸ್. ಕೈಂಡ್ನೆಸ್ ದಯೆ, ಫೀಸ್ಟ್ ಹಬ್ಬದ ಊಟ. ನೀವು ದಯಾಳುತನದಿಂದ ನೀಡಿರುವ ಈ ಹಾಲು ನಮಗೆ ಹಬ್ಬದ ಊಟ ಮಾಡಿದಷ್ಟೇ ಸಂತೋಷವನ್ನು ಕೊಟ್ಟಿದೆ. ವಿ ಆರ್ ಪ್ಲೀಸ್ಡ್ ವಿತ್ ಯುವರ್ ಹಾಸ್ಪಿಟಾಲಿಟಿ. ಆತಿಥ್ಯ ವಿದ್ಯಾರ್ಥಿಗಳೇ, ನಿಮ್ಮ ಆತಿಥ್ಯ ಕಂಡು ನಮಗೆ ಸಂತೋಷವಾಗಿದೆ. ಸಿಕ್ಸ್ತ್ ಪ್ಯಾರಾ, ಬ್ಯಾಸಿಯಸ್ ಪೋರ್ಡ್ ದಿ ಮಿಲ್ಕ್ ಫ್ರಮ್ ದ ಬೌಲ್ ಇಂಟು 2 cups ಆ್ಯಂಡ್ ಪ್ಲೇಸ್ಡ್ ದೆಮ್ ಬಿಫೋರ್ ದಿ ಗೆಸ್ಟ್. ಬಟ್ಟಲಿನಲ್ಲಿರುವ ಹಾಲನ್ನು 2 ಲೋಟಗಳಿಗೆ ಹಾಕಿ ಅತಿಥಿಗಳಿಗೆ ನೀಡುತ್ತಾಳೆ. ದೇ ಡ್ರ್ಯಾಂಕ್ ದ ಮಿಲ್ಕ್ ಆ್ಯಂಡ್ ಲೇಟರ್ ಒನ್ ಆಫ್ ದೆಮ್ ಆಸ್ಕ್ಡ್ ಫಾರ್ ಸಮ್ ಮೋರ್. ನೋಡಿ ವಿದ್ಯಾರ್ಥಿಗಳೇ, ಅವರು ಹಾಲನ್ನು ಕುಡಿಯುತ್ತಾರೆ, ನಂತರ ಅವರಲ್ಲಿ ಒಬ್ಬನು ಇನ್ನೂ ಸ್ವಲ್ಪ ಹಾಲನ್ನು ಕೊಡಿ ಎಂದು ಕೇಳುತ್ತಾನೆ. ನೋಡಿ ವಿದ್ಯಾರ್ಥಿಗಳೇ, ಏನೂ ಇರುವುದಿಲ್ಲ, ಎಷ್ಟೊಂದು ತೊಂದರೆಗೀಡಾಗ್ತಾರೆ ನೋಡಿ. ಬ್ಯಾಸಿಯಸ್ ಇನ್ ಕನ್ಫ್ಯೂಷನ್ ಸೇಡ್. ಕನ್ಫ್ಯೂಷನ್ ಗೊಂದಲ. ಬ್ಯಾಸಿಯಸ್ಗೆ ತುಂಬ ಗೊಂದಲ ಆಗ್ತಾಳೆ. ಸಾರಿ ಮೈ ಡಿಯರ್ ಗೆಸ್ಟ್. ಕ್ಷಮಿಸಿ ಅತಿಥಿಗಳೇ. ದೇರ್ ಈಸ್ ಹಾರ್ಡ್ಲಿ ಎ ಡ್ರಾಪ್ ಲೆಫ್ಟ್ ಇನ್ ದಿಸ್ ಬೌಲ್. ಖಾಲಿಯಾದ ಬಟ್ಟಲನ್ನು ತೋರಿಸಿ, ಇದರಲ್ಲಿ ಒಂದು ಹನಿ ಕೂಡ ಹಾಲು ಉಳಿದಿಲ್ಲ ಅಂತ ಹೇಳ್ತಾರೆ. ಅವಾಗ ನೋಡಿ ಅವನು ಸಿಟ್ಟಾಗ್ತಾನೆ. ವಾಯ್ ಕ್ರೈಡ್ ದ ಗೆಸ್ಟ್ ಟೇಕಿಂಗ್ ಬೌಲ್. ಯಾಕೆ ಎಂದು ಚೀರುತ್ತಾ ಅವಳ ಕೈಯಲ್ಲಿದ್ದ ಬಟ್ಟಲನ್ನು ತೆಗೆದುಕೊಳ್ತಾನೆ. ದೇರ್ ಈಸ್ ಮಿಲ್ಕ್ ಇನ್ ದಿಸ್ ಬೌಲ್ ಆ್ಯಸ್ ಮಚ್ ಆ್ಯಸ್ ವಿ ವಾಂಟ್. ನೋಡಿ ಆಶ್ಚರ್ಯ ಆಗಿಬಿಡ್ತಾರೆ ವಿದ್ಯಾರ್ಥಿಗಳೇ. ನಿಮಗೆ ಎಷ್ಟು ಹಾಲು ಬೇಕೋ ಅಷ್ಟು ಹಾಲು ಈ ಬಟ್ಟಲಿನಲ್ಲಿ ಇದೆ. ಹಿ ಫಿಲ್ಡ್ ನಾಟ್ ಓನ್ಲಿ ಹೀಸ್ ಕಪ್ ಬಟ್ ಆಲ್ಸೋ ಹೀಸ್ ಫ್ರೆಂಡ್ಸ್ ಕಪ್. ನೋಡಿ ವಿದ್ಯಾರ್ಥಿಗಳೇ, ಅತಿಥಿಯು ತನ್ನ ಲೋಟ ಅಷ್ಟೇ ಅಲ್ಲದೆ ಅವನ ಸ್ನೇಹಿತನ ಲೋಟಕ್ಕೂ ಹಾಲನ್ನು ಬಟ್ಟಲಿನಿಂದ ಹಾಕ್ತಾನೆ ವಿದ್ಯಾರ್ಥಿಗಳೇ. ಬ್ಯಾಸಿಯಸ್ ವಾಸ್ ಎಸ್ಟಾನಿಶ್ಡ್. ಆಗ ಬ್ಯಾಸಿಯಸ್ಗಳಿಗೆ ಆಶ್ಚರ್ಯವಾಗ್ತದೆ. ಆ್ಯಸ್ ದಿ ಗೆಸ್ಟ್ ಫಿಲ್ಡ್ ದೇರ್ ಕಪ್ಸ್ ಅಗೇನ್ ಫ್ರಮ್ ದ ಬೌಲ್. ಆಗ ಅತಿಥಿಯು ಮತ್ತೊಮ್ಮೆ ಆ ಬಟ್ಟಲಿನಿಂದ ಹಾಲನ್ನು ತನ್ನ ಲೋಟಕ್ಕೆ ಹಾಕಿಕೊಳ್ತಾನೆ. ಶಿ ಕುಡ್ ಹಾರ್ಡ್ಲಿ ಬಿಲೀವ್ ಹರ್ ಐಸ್. ಹಾರ್ಡ್ಲಿ ವಿರಳ, ಬಿಲೀವ್ ನಂಬು. ಅವಳು ತನ್ನ ಕಣ್ಣನ್ನೇ ತಾನು ನಂಬಲಾಗದ ಆಶ್ಚರ್ಯದಿಂದ ನಿಂತು ಬಿಡ್ತಾಳೆ. ದೇ ಆರ್ ನಾಟ್ ಆರ್ಡಿನರಿ ಮ್ಯಾನ್ ವಿಸ್ಪರ್ಡ್ ಬ್ಯಾಸಿಯಸ್ ಟು ಹರ್ ಹಸ್ಬೆಂಡ್. ಆರ್ಡಿನರಿ ಸಾಮಾನ್ಯ, ವಿಸ್ಪರ್ಡ್ ಮೆಲುಧ್ವನಿಯಲ್ಲಿ, ಬ್ಯಾಸಿಯಸ್ ಹಸ್ಬೆಂಡ್ ಗಂಡ. ಬ್ಯಾಸಿಯಸ್ ತನ್ನ ಗಂಡನಿಗೆ ಮೆಲುಧ್ವನಿಯಲ್ಲಿ ಅವರು ಸಾಮಾನ್ಯ ಮಾನವರಂತೆ ಕಾಣುತ್ತಿಲ್ಲ ಅಂತ ಗಂಡನಿಗೆ ಹೇಳ್ತಾಳೆ. ಎಸ್ ಹಿ ರಿಪ್ಲೈಡ್, ದೇ ಮಸ್ಟ್ ಬಿ ಏಂಜಲ್ಸ್ ಫ್ರಾಮ್ ಹೆವನ್ ಕಮ್ ಟು ಬ್ಲೆಸ್ ಅಸ್. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ವಿದ್ಯಾರ್ಥಿಗಳೇ. ಏಂಜಲ್ಸ್ ದೇವತೆಗಳು, ಹೆವನ್ ಸ್ವರ್ಗ, ಬ್ಲೆಸ್ ಆಶೀರ್ವಾದ. ಹೌದು, ಅವರು ಖಂಡಿತವಾಗಿಯೂ ದೇವತೆಗಳಿರಬೇಕು, ಸ್ವರ್ಗದಿಂದ ನಮ್ಮನ್ನು ಆಶೀರ್ವದಿಸಲು ಬಂದಿರಬೇಕು ಎಂದು ಫಿಲೋಮನ್ ಹೆಂಡತಿಗೆ ಹೇಳ್ತಾನೆ. ಸೆವೆಂತ್ ಪ್ಯಾರಾ ನೋಡಿ ವಿದ್ಯಾರ್ಥಿಗಳೇ. ಗುಡ್ ಮದರ್ ಸೇಡ್ ದ ಗೆಸ್ಟ್. ನೀವು ಒಳ್ಳೆಯ ತಾಯಿ ಎಂದು ಅತಿಥಿಗಳು ಹೇಳುತ್ತಾರೆ. ನಿನಗೆ ಒಳ್ಳೆಯದಾಗಲಮ್ಮ ಅಂತ ಹೇಳ್ತಾರೆ. ವಿ ಥ್ಯಾಂಕ್ ಯು ಫಾರ್ ಯುವರ್ ಕೈಂಡ್ನೆಸ್. ನಿಮ್ಮ ದಯಾಳುತನಕ್ಕೆ ನಮ್ಮ ಧನ್ಯವಾದಗಳು. ಮೇ ಯುವರ್ ಬೌಲ್ ಬಿ ಫುಲ್ ಆಫ್ ಮಿಲ್ಕ್ ಆಲ್ವೇಸ್. ನೋಡಿ ಹೆಂಗೆ ಆಶೀರ್ವಾದ ಮಾಡ್ತಾರೆ ನೋಡ್ರಿ. ಆಲ್ವೇಜ್ ಯಾವಾಗಲೂ, ಫುಲ್ ಪೂರ್ಣ. ನಿಮ್ಮ ಬಟ್ಟಲು ಸದಾ ಹಾಲಿನಿಂದ ತುಂಬಿರಲಿ ಎಂದು ಆಶೀರ್ವಾದ ಮಾಡ್ತಾರೆ ವಿದ್ಯಾರ್ಥಿಗಳೇ. 8th ಪ್ಯಾರಾ ನೋಡಿ. ದೆನ್ ದೇ ವೆಂಟ್ ಟು ಬೆಡ್. ನಂತರ ಅತಿಥಿಗಳು ಮಲಗಲು ಹೋಗ್ತಾರೆ. ಫಿಲೋಮನ್ ಆ್ಯಂಡ್ ಬ್ಯಾಸಿಯಸ್
ಕುಡ್ ಹಾರ್ಡ್ಲಿ ಸ್ಲೀಪ್. ಆದರೆ ಫಿಲೋಮನ್ ಮತ್ತು ಬ್ಯಾಸಿಲಸ್ಗೆ ನಿದ್ದೆ ಬಂದಿರುವುದಿಲ್ಲ ವಿದ್ಯಾರ್ಥಿಗಳೇ. ಬಿಕಾಸ್ ಆಫ್ ದಿ ವಂಡರ್ ದ್ಯಾಟ್ ದ ಸ್ಟ್ರೇಂಜರ್ಸ್ ಹ್ಯಾಡ್ ವರ್ಕ್ಡ್ ವಿತ್ ದಿ ಬೌಲ್. ಯಾಕೆ ನಿದ್ದೆ ಬಂದಿರಲ್ಲಪ್ಪ ಅಂದರೆ, ಯಾಕೆಂದರೆ ಅತಿಥಿಗಳು ಬಟ್ಟಲಿನಲ್ಲಿ ಮಾಡಿದ ಚಮತ್ಕಾರ ಅವರನ್ನು ಚಿಂತೆಗೀಡು ಮಾಡಿರುತ್ತದೆ. ದ ಗೆಸ್ಟ್ ಅರೋಸ್ ಅರ್ಲಿ ನೆಕ್ಸ್ಟ್ ಮಾರ್ನಿಂಗ್ ಆ್ಯಂಡ್ ಗಾಟ್ ರೆಡಿ ಟು ಗೋ. ಅತಿಥಿಗಳು ಮರುದಿನ ಬೆಳಿಗ್ಗೆ ಬೇಗನೆ ಎದ್ದು ಹೋಗಲು ಸಿದ್ಧರಾಗ್ತಾರೆ. ಫಿಲೋಮನ್ ಆ್ಯಂಡ್ ಬ್ಯಾಸಿಯಸ್ ವಾಕ್ಡ್ ಔಟ್ ವಿತ್ ದೆಮ್ ಫಾರ್ ಎ ಶಾರ್ಟ್ ಡಿಸ್ಟನ್ಸ್. ವಾಕ್ಡ್ ನಡೆ, ಶಾರ್ಟ್ ಸ್ವಲ್ಪ, ಡಿಸ್ಟನ್ಸ್ ದೂರ. ಅತಿಥಿಗಳೊಂದಿಗೆ ತಾವು ಕೂಡ ಸ್ವಲ್ಪ ದೂರದವರೆಗೆ ನಡೆದುಕೊಂಡು ಹೋಗ್ತಾರೆ. ಗುಡ್ ಫಿಲೋಮನ್ ಆ್ಯಂಡ್ ಬ್ಯಾಸಿಯಸ್ ಸೇಡ್ ಒನ್ ಆಫ್ ದಿ ಗೆಸ್ಟ್. ಅಷ್ಟರಲ್ಲಿ ಒಬ್ಬ ಅತಿಥಿಯು ಒಳ್ಳೆಯದಾಗಲಿ ಫಿಲೋಮನ್ ಹಾಗೂ ಬ್ಯಾಸಿಯಸ್ ದಂಪತಿಗಳೇ ಎಂದು ಹೇಳ್ತಾನೆ. ವಿ ಆರ್ ಗಾಡ್ಸ್ ಮೆಸೆಂಜರ್. ನಾವು ದೇವರ ಸಂದೇಶ ತಿಳಿಸುವರು. ವಿ ಆರ್ ಮಚ್ ಪ್ಲೀಸ್ಡ್ ವಿತ್ ಯುವರ್ ಕೈಂಡ್ನೆಸ್. ನಮಗೆ ನಿಮ್ಮ ದಯಾಳುತನ ಕಂಡು ತುಂಬ ಸಂತೋಷ ಆಗಿದೆ. ಆಸ್ಕ್ ಫಾರ್ ಎನಿಥಿಂಗ್ ಯು ಲೈಕ್. ನೋಡಿ ವಿದ್ಯಾರ್ಥಿಗಳೇ, ನೀವೇನಾದರೂ ಕೇಳಬಹುದು, ನಾವಿದ್ರೆ ಏನು ಬೇಕಾದ್ರೂ ಕೇಳ್ಬೋದಿತ್ತು. ಯು ಶಾಲ್ ಹ್ಯಾವ್ ಇಟ್. ನೀವು ಕೇಳಿದ್ದನ್ನು ನಾವು ನೀಡುತ್ತೇವೆ ಎಂದು ಹೇಳ್ತಾರೆ. ನೋಡಿ ಅವ್ರು ಏನು ಕೇಳ್ತಾರೆ ನೋಡಿ ವಿದ್ಯಾರ್ಥಿಗಳೇ. ದಿ ಓಲ್ಡ್ ಕಪಲ್ ಲುಕ್ಡ್ ಆಟ್ ಈಚ್ ಅದರ್. ವೃದ್ಧ ದಂಪತಿಗಳು ಒಬ್ಬರಿಗೊಬ್ಬರನ್ನು ನೋಡಿಕೊಳ್ತಾರೆ. ಆಫ್ಟರ್ ಎ ಮೂಮೆಂಟ್ ಫಿಲೋಮನ್ ಸೇಡ್, ಗುಡ್ ಏಂಜಲ್ಸ್ ವಿ ವಿಶ್ ಟು ಡೈ ಟುಗೆದರ್. ನೋಡಿ ಎಂಥ ಒಳ್ಳೆ ಆಶೆಯನ್ನು ಬೇಡ್ತಾ ನೋಡಿ ವಿದ್ಯಾರ್ಥಿಗಳೇ. ನಮಗೆ ನೀವು ಕೊಡುವುದಾದರೆ ಇಬ್ಬರೂ ಒಂದೇ ಬಾರಿ ಸಾಯುವ ವರ ಕೊಡಿ ಎಂದು ಕೇಳ್ತಾರೆ. ನೋಡಿ ಎಷ್ಟೊಂದು ಹೆಂಡತಿ ಮೇಲಿನ ಪ್ರೀತಿ, ಇಬ್ಬರು ಪರಸ್ಪರ ಎಷ್ಟೊಂದು ಪ್ರೀತಿಯಿಂದ ಇರ್ತಾರೆ ವಿದ್ಯಾರ್ಥಿಗಳೇ. ಬಿ ಇಟ್ ಸೋ ರಿಪ್ಲೈಡ್ ದ ಏಂಜಲ್ಸ್. ನೀವು ಕೇಳಿಕೊಂಡಂತೆ ಆಗಲಿ ಎಂದು ವರ ಕೊಡ್ತಾರೆ, ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ದೇರ್ ಈಸ್ ಯುವರ್ ಹೋಮ್, ಲಿವ್ ಇನ್ ಇಟ್ ಆ್ಯಸ್ ಲಾಂಗ್ ಆ್ಯಸ್ ಯು ಡಿಸೈರ್ ಆ್ಯಂಡ್ ಕಮ್ ಟು ಹೆವನ್ ಟುಗೆದರ್. ನೋಡಿ ಎಷ್ಟೊಂದು ಆಶೀರ್ವಾದ ಮಾಡ್ತಾರೆ ನೋಡ್ರಿ. ಲಿವ್ ಜೀವಿಸು, ಡಿಸೈರ್ ತೃಪ್ತಿ, ಹೆವನ್ ಸ್ವರ್ಗ, ಟುಗೆದರ್ ಜೊತೆಗೆ. ನೋಡಿ ನೀವು ಇನ್ನು ನಿಮ್ಮ ಮನೆಗೆ ಹೋಗಿ ನೀವು ಬಯಸಿದ್ದಷ್ಟು ದಿನಗಳ ಕಾಲ ಸಂತೋಷವಾಗಿ ಜೀವನ ಮಾಡಿ, ಆಮೇಲೆ ನೀವಿಬ್ಬರು ಒಟ್ಟಿಗೆ ನಮ್ಮ ಸ್ವರ್ಗಕ್ಕೆ ಬನ್ನಿ ಎಂದು ಏನು ಮಾಡ್ತಾರೆ, ಆಶೀರ್ವಾದವನ್ನು ಮಾಡ್ತಾರೆ. ವಿದ್ಯಾರ್ಥಿಗೆ ಲಾಸ್ಟ್ ಪ್ಯಾರಾ ಮುಂದೆ ಏನಾಗ್ತದೆ ನೋಡಿ. ಓಲ್ಡ್ ಫಿಲೋಮನ್ ಆ್ಯಂಡ್ ಬ್ಯಾಸಿಯಸ್ ವೇರ್ ಅಸ್ಟಾನಿಶ್ಡ್ ಟು ಸಿ ದೇರ್ ಪೂರ್ ಕಾಟೇಜ್ ಟರ್ನ್ ಟು ಗ್ರ್ಯಾಂಡ್ ಮ್ಯಾನ್ಷನ್. ನೋಡಿ ವಿದ್ಯಾರ್ಥಿಗಳೇ, ಅವರು ತಮಗಾಗಿ ಏನೂ ಕೇಳಿರುವುದಿಲ್ಲ. ಎಸ್ಟಾನಿಶ್ಡ್ ಆಶ್ಚರ್ಯ, ಪೂರ್ ಬಡ, ಕಾಟೇಜ್ ಗುಡಿಸಲು, ಟರ್ನ್ ಬದಲಾಗು, ಗ್ರ್ಯಾಂಡ್ ವೈಭವ, ಮ್ಯಾನ್ಷನ್ ಅರಮನೆ. ತಮ್ಮ ಬಡ ಗುಡಿಸಲು ಅರಮನೆಯಾಗಿ ಬದಲಾಗಿರುವುದನ್ನು ಕಂಡು ಏನು ಮಾಡ್ತಾರೆ, ಆಶ್ಚರ್ಯ ಪಡ್ತಾರೆ. ಫೆನ್ ದೇ ಟರ್ನ್ಡ್ ರೌಂಡ್ ಟು ಥ್ಯಾಂಕ್ ದ ಏಂಜಲ್ಸ್. ಮತ್ತೆ ತಿರುಗ್ತಾರೆ, ಸಂತೋಷದಿಂದ ಧನ್ಯವಾದಗಳೆಲ್ಲ ಏನು ಮಾಡ್ತಾರೆ, ತಿರುಗ್ತಾರೆ. ದೇ ಸಾ ನೋ ಬಡಿ ದೇರ್. ಆದರೆ ಅಲ್ಲಿ ಯಾವ ಅತಿಥಿಯೂ ಇರೋದಿಲ್ಲ, ಅವರು ಮಾಯವಾಗಿ ಹೋಗಿಬಿಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ದೇ ಹಂಬ್ಲಿ ಪ್ರೇಯರ್ ಟು ಗಾಡ್ ಆ್ಯಂಡ್ ಲಿವ್ಡ್ ಇನ್ ದೇರ್ ಮ್ಯಾನ್ಷನ್ ಡೂಯಿಂಗ್ ಗುಡ್ ಟು ಎವ್ರಿ ಒನ್. ನೋಡಿ ವಿದ್ಯಾರ್ಥಿ, ಈ ಲೈನು ನಾವು ಬಹಳ ಕಲಿಬೇಕಾದಂಥ ಲೈನ್ ವಿದ್ಯಾರ್ಥಿಗಳೇ. ಹಂಬಲ್ ನಮ್ರತೆ, ವಿನಯತೆ, ಮ್ಯಾನ್ಷನ್ ಅರಮನೆ, ಎವ್ರಿ ಒನ್ ಪ್ರತಿಯೊಬ್ಬರು ವಿನಯದಿಂದ ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಹಾಗೂ ಬಹಳ ದಿನಗಳವರೆಗೂ ಇತರರಿಗೆ ಒಳ್ಳೆಯದನ್ನು ಮಾಡುತ್ತಾ ಅರಮನೆಯಲ್ಲಿ ಸುಖವಾಗಿ ಜೀವನವನ್ನು ಸಾಗಿಸ್ತಾರೆ ವಿದ್ಯಾರ್ಥಿಗಳು. ನೋಡಿ ಅಂದರೆ ವಿದ್ಯಾರ್ಥಿಗಳೇ, ದೇವರು ನಾವು ನಮಗಾಗಿ ಏನು ಕೇಳದೇ ಇದ್ದರೂ ಕೂಡ ದೇವರು ನಮಗೆ ವರವನ್ನು ಕೊಡ್ತಾನೆ ಅನ್ನೋದು ಈ ಕಥೆಯಿಂದ ನಮಗೆ ತಿಳಿದು ಬರ್ತದೆ ವಿದ್ಯಾರ್ಥಿಗಳೇ. ಇಲ್ಲಿವರೆಗೂ ಪಾಠದ ಸಾರಾಂಶ ಹಾಗೂ ಹೊಸ ಪದಗಳನ್ನು ತಿಳಿದುಕೊಂಡಿದ್ದೀರಿ. ಈಗ ಘಟಕದ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆಯಬೇಡಿ ವಿದ್ಯಾರ್ಥಿಗಳೇ. Which sentence in the first paragraph show that Philemon and Baucis were poor? They worked hard in their farm and were only able to get as much food as they needed. This sentence show that Philemon and Baucis were poor. Would any stranger who came to their house go without food? No. They would never let any stranger who came to their doors go without food. Why did the dog barks? The dogs barked at the strangers. What made Philemon say that the boys were bad? The
boys ill-treated the strangers, so Philemon said that the boys were bad. Why did Basuius feel that the strangers should have come earlier? Philemon and Basuius had finished their supper just before the strangers' arrival. So Basuius felt that if the strangers have come earlier, they could have shared their food with them. ಎಷ್ಟೊಂದು ಒಳ್ಳೆಯ ಗುಣಗಳಿದ್ದು ನೋಡಿ ವಿದ್ಯಾರ್ಥಿಗಳೇ ಅವರಲ್ಲಿ. What were the strangers placed with? The strangers were placed with their hospitality and their kindness. A small bowl of milk to drink was a feast for them. What made Basuius astonished? After pouring the milk from the small bowl into 2 cups, there hardly a drop left in that bowl. One of the strangers took that bowl and filled not only his cup but also his friends with milk. Seeing this, Basuius couldn't believe her eyes, so she was astonished. Together, couple decided that the strangers were angels from heaven. Next question ನೋಡೋಣ. Describe the hospitality of the old couple, picking out at least 2 examples. The old couple treated their guests with kind words and welcomed them heartily, though they were in rags. They offered the milk they had with humble request, and they talked very politely with them. This shows the very good hospitality of the old couple. Second question. What makes Basuius think that the strangers were not ordinary people? One of the strangers was pouring milk to both the cups from an almost empty bowl made. Basuius to think that they thought that they must ordinary people. She thought that they must be angels from heaven come to bless them. What did the strangers tell Philemon and his wife before going away? The strangers told that they were God's messengers. They were pleased with the old couple's kindness, so the old couple could ask anything they like and they shall have it. Would Philemon Basuius treat any other strangers in the same way? Yes, they were very kind and hospitable. They would never let any stranger who came to their doors go without food. They welcomed the guest with joy and shared their own meal with them. Why did God's messenger come to the village? God's messengers came to the particular village and went to old couples, deviling shown that they came only to bless them. Next ನೋಡಿ ವಿದ್ಯಾರ್ಥಿಗಳೇ. Don't worry, good lady. Which lesson is this line taken from? This line is taken from the lesson The Wonder Bowl. Who is the lady? The lady was Basuius, the wife of Philemon. When did the speaker say so? When Basuius said that if the strangers would have come little earlier, they could share their supper. At that moment, the speaker said this above lines. Second question. May your bowl be full of milk always. Who said this? The guest said the above line. Who did he say this to? He said this to the old couple. Why did the speaker say so? The speaker was pleased with the old couple's kindness and said so. Good angels, we wish to die together. Who does the word we refer to? We stand for the old couple, Philemon and Basuius. Who was it said to? It was said to the strangers. Why did the speaker say so? The guest said that they were God's messengers and pleased with the old couple's kindness, and they should ask anything they like. So the speaker said the above line. ನೋಡಿ ವಿದ್ಯಾರ್ಥಿಗಳೇ, ಈ ಘಟಕದ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆದುಕೊಂಡಿದ್ದೀರಿ. ಫಿಲಮನ್ ಹಾಗೂ ಬ್ಯಾಸಿಯಸ್ರ ಒಳ್ಳೆತನ ನಿಮಗೆ ಇಷ್ಟವಾಗಿದ್ದಲ್ಲಿ ಗುಡ್ ಕಪಲ್ ಎಂದು ಕಮೆಂಟ್ ಮಾಡಿ.
ಹಾಗೂ ನಿಮ್ಮ ನೆಚ್ಚಿನ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.